ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ವಾರದ ರಿವ್ಯೂಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೊದಲ ವಾರದಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂಡ್ ಈ ವಾರದಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ನನಗೆ ಅನ್ಸಿದ್ರು, ಮತ್ತೆ ಈ ವಾರದಲ್ಲಿ ವೀಕ್ ಪರ್ಫಾರ್ಮರ್ ಯಾರು ಅಂದ್ಬಿಟ್ಟು ನನಗೆ ಅನ್ಸಿದ್ರು ಅಂದ್ಬಿಟ್ಟು ನಾನೊಂದು ಈ ವಿಡಿಯೋದಲ್ಲಿ ವಿವರಣೆಯೊಂದಿಗೆ ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡೋಣ. ಅಶ್ವಿನಿ ಗೌಡ ಅವರು ಹೊರಗಡೆ ಇರೋದು ಅದೇ ರೀತಿನೋ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಏನ್ ಈ ಅರಸಿ ಟಾಸ್ಕ್ ನೀಡಿರೋದ್ರಿಂದ ಆ ತರ ಇದರ ನಿಜ ಗೊತ್ತಾಗ್ಲಿಲ್ಲ. ಬಿಗ್ ಬಾಸ್ ಮನೆಗೆ ನಿಜವಾಗ್ಲೂ ಆಕೆಯೇನೆ ಅರಸಿ ಅನ್ನೋ ರೇಂಜ್ಗೆ ಈ ಒಂದು ವಾರದಲ್ಲಿ ಅವ್ರು ಬಿಹೇವ್ ಮಾಡಿದ್ರು. ಕೇವಲ ಏನ್ ಸೇವಕರು ಜಂಟಿಗಳಿದ್ರು ಅವರೊಟ್ಟಿಗೆ ಮಾತ್ರ ಅಲ್ಲ, ಒಂಟಿಗಳ ಜೊತೆ ಸಹ ಅರಸಿಯರು ಏನಿದ್ದಾರೆ ಒಂಟಿಗಳು ಅವರ ಜೊತೆ ಸಹ ವಾದವಾದ ಕೇಳಿದ್ರು. ತುಂಬಾನೇ ವಾದವಾದ ಏನೋ ಧನುಷ್ ಅವ್ರ ಜೊತೆ ಆಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ ಜೊತೆ ಆಗಿರ್ಬೋದು, ಆರ್ಡರ್ ಮಾಡೋ ತರ ತಾನೇ ನಿಜವಾದ ಮಹಾರಾಣಿ ಏನು ಬಿಗ್ ಬಾಸ್ ಮನೆಗೆ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ರು. ಈ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆ ನಡೆದಂತಹ ಗಲಾಟೆಯಲ್ಲಿ ಅಶ್ವಿನಿ ಗೌಡ ಅವ್ರದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಗಿಲ್ಲಿ ಅವರಿಗೆ ಒಂಥರ ಫುಲ್ ಅರಸಿ ಅನ್ನೋ ತರಾನೇ ನೀನು ಕ್ಷಮೆ ಕೇಳು ನಾನು ನಿನ್ನ ಕ್ಷಮಿಸಲ್ಲ ಅಂದಿದ್ದಾಗಿರ್ಬೋದು. ಅಂಡ್ ಏನು ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಟಾರ್ಗೆಟೆಡ್ ಮಾಡಿ 100% ಗಿಲ್ಲಿ ಅವರು ಸ್ವಲ್ಪ ಪ್ರವೋಕ್ ಮಾಡೋ ತರ ಅವ್ರಿಗೆ ಪಂಚ್ಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಲೈಕ್ ಪಂಚಸ್ ಹಾಕ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು, ಜೋಕ್ ಮಾಡ್ತಾ ಇದ್ರು ಅವ್ರ ವಿರುದ್ಧವಾಗಿ. ಬಟ್ ಅದನ್ನ ಇವರು ಬೇರೆ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟ್ ನೀಡಬಹುದಾಯ್ತು. ಬಟ್ ತುಂಬಾ ಅವ್ರ ಫೇಸ್ ಅಲ್ಲಿ ಆಗಿರ್ಬೋದು, ನೋಡುವಂತ ವೀಕ್ಷಕರಿಗಾಗಿರ್ಬೋದು, ಯಮ್ಮ ನಿಜವಾಗ್ಲೂ ಏನು ಅರಸಿ ರೇಂಜ್ ಫೀಲ್ ಆಗ್ತಾ ಇದ್ದಾಳಲ್ಲಪ್ಪ, ತುಂಬಾ 6 ಗಂಟೆಗೆ ಬಿಹೇವ್ ಮಾಡ್ತಾ ಇದಾರೆ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ಬಿಗ್ ಬಾಸ್ ನೀಡಿದಂತ ಟಾಸ್ಕ್ ಅರಸಿ 100% ಅರಸಿ ಅಂತ ಟಾಸ್ಕ್ ನೀಡಿದಾಗ ಅರಸರ ತರಾನೇ ಅರಸಿರ ತರಾನೇ ಇರಬೇಕು. ಬಟ್ ಕೆಲವೊಂದು ವಿಚಾರಗಳಲ್ಲಿ ಆರೋಗ್ಯಂಟ್ ತರ ಕಾಣಿಸಿದ್ರಿಂದ ವೀಕ್ಷಕರಿಗೆ ಇಷ್ಟ ಆಗದೆ ಇರಬಹುದು. ಅಶ್ವಿನಿ ಗೌಡ ಅವರು ಕೆಲವೊಂದು ವಿಚಾರಗಳಲ್ಲಿ ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು. ಈ ಒಂದು ವಾರದಲ್ಲಿ ನನಗೆ ಅನಿಸಿದಾಗೆ ಕೆಲವೊಂದು ಕಂಟೆಂಟ್ ಕೆಲವೊಂದು ಫುಟೇಜ್ ನ 100% ತಗೊಂಡಿದ್ದಾರೆ ಇವರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋ ಸಂಗತಿ ಏನು ಅಂದ್ರೆ, ಏನು 1 ಅವರ್ ಎಪಿಸೋಡ್ ಬರುತ್ತೆ, ಆ 1 ಅವರ್ ಎಪಿಸೋಡ್ ಅಲ್ಲಿ ಯಾರು ಹೆಚ್ಚಿಗೆ ಕಂಟೆಂಟ್ ನೀಡ್ತಾರೆ, ಯಾರು ಹೆಚ್ಚಿನ ಜನಗೆ ಕಾಣಿಸ್ಕೊಂತಾರೆ, ಅದೇನೆ ಇಂಪಾರ್ಟೆಂಟ್. ಈ ಒಂದು ವಾರದಲ್ಲಿ ಅಶ್ವಿನಿ ಗೌಡ ಅವರು ಸಹ ಟಾಪ್ 3-4 ಜನ ಯಾರು ಹೈಯೆಸ್ಟ್ ಆಗಿ ಕಾಣಿಸ್ಕೊಂಡ್ರು ಫುಟೇಜ್ ನಲ್ಲಿ, ಅವರಲ್ಲಿ ಇವರು ಸಹ ಒಬ್ರು. ಸೊ ಮೊದಲನೇ ವಾರದ ಮಟ್ಟಿಗೆ ಕೆಲವೊಂದು ವಿಚಾರಗಳಿಗೆ ಜನರಲ್ಲಿ ಕೆಲವೊಂದು ಸರ್ಟೆನ್ ಪೀಪಲ್ಸ್ ಅಲ್ಲಿ ಅಶ್ವಿನಿ ಗೌಡ ಅವರು 6 ಗಂಟೆ ಮತ್ತೆ ಏನೋ ಸ್ವಲ್ಪ ನೆಗೆಟಿವ್ ಆದ್ರೂ ಸಹ ಮೊದಲನೇ ವೀಕಿನ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಜನಗಳಿಗೆ ಕಾಣಿಸ್ಕೊಂಡ್ರು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನೋ ತರ ಜನಗಳ ಕಣ್ಣಿಗೆ ಬಿದ್ದಿದ್ದಾರೆ. ಸ್ವಲ್ಪ ಕಂಟೆಂಟ್ ನೀಡಿದ್ದಾರೆ. ಮೊದಲ ವೀಕ್ ನ ಮಟ್ಟಿಗೆ ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಅನಿಸ್ತು ನನಗೆ. ಎರಡನೇ ಕಂಟೆಸ್ಟೆಂಟ್ ಇವತ್ತು ನಾನು ಹೇಳಕ್ ಹೊರಟಿರೋದು ಧನುಷ್ ಅವರು ಮೊದಲ ವಾರದ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಬೆಸ್ಟ್ ಟಾಸ್ಕ್ ಏನೋ ಗೇಮರ್ ಅಂತ ನನಗನಿಸ್ತು. ಈ ಒಂದು ವಾರದಲ್ಲಿ ನಡೆದಂತ ಎಲ್ಲಾ ಟಾಸ್ಕ್ಗಳಲ್ಲೂ ಬೆಸ್ಟ್ ಪರ್ಫಾರ್ಮರ್ ಅಂದ್ರೆ ಅದು ಧನುಷ್ ಅವರು ಅಂತ ಅನಿಸ್ತು. ಟಾಸ್ಕ್ಗಳನ್ನ ಹೊರತುಪಡಿಸಿ ಮಿಕ್ಕಂತ ವಿಚಾರಗಳಿರ್ತದೆ ಬಿಗ್ ಬಾಸ್ ಮನೆಯಲ್ಲಿ. ಕೇವಲ ಟಾಸ್ಕ್ ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್, ಕೆಲವೊಂದು ಮಾತುಗಳು, ಪಾಯಿಂಟ್ಸ್ ಎತ್ತಿ ಮಾತಾಡೋದಾಗಿರೋದು, ಈ ಒಂದು ವಿಚಾರದಲ್ಲಿ ಇನ್ನ ಸ್ವಲ್ಪ ಧನುಷ್ ಅವರು ಸ್ವಲ್ಪ ಮುಂದೆ ಬರಬೇಕು. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಜನಗಳನ್ನ ಆಗಿರ್ಬೋದು, ಮನೆಯವ್ರನ್ನ ಆಗಿರ್ಬೋದು, ಅವ್ರ ಕಡೆ ನೋಡೋ ತರ ಮಾಡ್ಕೋಬೇಕು. ಜೊತೆಗೆ ತಾವು ಎಲ್ಲಿ ಪಾಯಿಂಟ್ ಔಟ್ ಮಾಡಿ ವಾಯ್ಸ್ ನ ರೈಸ್ ಮಾಡ್ಬೇಕು ಅಲ್ಲಿ ರೈಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಗೆ ಹೇಳ್ಬೇಕಂದ್ರೆ, ಅಶ್ವಿನಿ ಗೌಡ ಅವ್ರ ಮತ್ತೆ ಧನುಷ್ ಅವರಿಗೆ ಒಂದು ಏನೋ ಅಲ್ಲಿ ವಾಗ್ವಾದ ಬಂತು, ಮಾತಾಡುವಂತ ಸಿಚುವೇಶನ್ ಬಂತು. ಬಟ್ ಆಗ ಧನುಷ್ ಅವರು ಮಾತಾಡ್ತಾ ಇದ್ದಂತ ಪಾಯಿಂಟ್ ಕರೆಕ್ಟ್ ಆಗಿದ್ರು ಸಹ ಒಂದು ಪಾಯಿಂಟ್ ಆಫ್ ಸರ್ಟನ್ ಟೈಮ್ ಅಲ್ಲಿ ಆ ಪಾಯಿಂಟ್ ನ ಅವರು ಮಿಸ್ ಮಾಡ್ಕೊಂಡ್ರು, ಸರಿ ಅಂತ ಬಿಟ್ಬಿಟ್ರು, ಸುಮ್ನೆ ಆಗ್ಬಿಟ್ರು. ನಮ್ಮ ಹತ್ರ ಯಾವಾಗ ಕರೆಕ್ಟ್ ಆಗಿರುವಂತ ಪಾಯಿಂಟ್ ಇರ್ತದೆ ಅವಾಗ 100% ಅದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಜನಗಳು ನಾವ್ ಏನ್ ಮಾತಾಡ್ತಾ ಇದೀವಿ, ನಮ್ಮ ಕ್ಯಾರೆಕ್ಟರ್ ಏನಿದೆ ಅನ್ನೋದನ್ನ ತುಂಬಾನೇ ಅಬ್ಸರ್ವ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಟಾಸ್ಕ್ ವಿಚಾರದಲ್ಲಿ 100% ಧನುಷ್ ಅವರು ಈ ವಾರದಲ್ಲಿ ಬೆಸ್ಟ್ ಪರ್ಫಾರ್ಮರ್. ಜೊತೆಗೆ ಎಂಟರ್ಟೈನ್ಮೆಂಟ್ ಮತ್ತೆ ಮಾತುಗಳ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ 100% ಒಳ್ಳೆ ಕಂಟೆಂಡರ್ ಈ ಒಂದು ಬಿಗ್ ಬಾಸ್ ಮನೆಗೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನು ನೀವು ಕಾಮೆಂಟ್ ಮಾಡಿ. ಈ ಒಂದು ವಾರದಲ್ಲಿ 3ನೇ ಕಂಟೆಸ್ಟೆಂಟ್ ನ ಬಗ್ಗೆ ನಾನು ಹೇಳಕ್ ಹೊರಟಿರೋದು ಸುದಿ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದಿದ್ರು. ಯಾಕಂದ್ರೆ ತುಂಬಾನೇ ಜನಗಳು, ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಡೀತಾ ಇರೋ ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ ಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅಭಿಮಾನಿಗಳನ್ನು ಹೊಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತವ್ರು ಸುದಿ ಅವರು. ಆದರೆ ಫಸ್ಟ್ ವೀಕ್ ನಲ್ಲಿ ಸುದಿ ಅವರ ಏನು ಪರ್ಫಾರ್ಮೆನ್ಸ್ ಇದೆ ಅದು ಅಷ್ಟರ ಮಟ್ಟಿಗೆ ಇಲ್ಲ. ಯಾಕೆ ಅಂದ್ರೆ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಅವರೇ ಒಂಥರ ಕಮ್ಮಿ ಮಾಡ್ಕೊಂಡಂಗಾಯ್ತು. ಅವರು ಮಾತಾಡ್ತಾ ಇರೋದು ಆ ತರದಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ಬಿಡ್ತಾ ಇದ್ದಾರೆ ಯಾರು ಸುದಿ ಅವರು. ಇದರಲ್ಲಿ ಮುಖ್ಯವಾದ ವಿಚಾರ ಏನು ಅಂದ್ರೆ, ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಏನು ಕಾವ್ಯ ಅವರಿಗೆ 10th ಮುಗಿಸ್ಕೊಂಡು
ಯೂನಿಫಾರ್ಮ್ ಬಿಚ್ಚಿಕ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿರ್ತಾರೆ ಅಂದಿದ್ದಾಗಿರ್ಬೋದು. ಅಂಡ್ ಪ್ರೀವಿಯಸ್ ಎಪಿಸೋಡ್ಗಳಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಮಾತುಗಳು ಸಡನ್ ಆಗಿ ಅವರು ಮಾತಾಡ್ಬಿಡ್ತಾ ಇದ್ದಾರೆ. ಆ ಒಂದು ಮಾತುಗಳು ಅವರಿಗೆ ಇದು ಏನು ದೊಡ್ಡ ಮಾತಲ್ಲ ಅಂತ ಅನಿಸ್ಬೋದು, ಬಟ್ ವೀಕ್ಷಕರಿಗೆ ನೋಡೋರ್ಗಾಗಿರ್ಬೋದು, ಬಿಗ್ ಬಾಸ್ಗಾಗಿರ್ಬೋದು ಕೆಲವೊಂದು ಮಾತುಗಳು ಕೆಲವೊಂದು ಸಿಚುವೇಶನ್ಗಳು ಬ್ಯಾಡ್ ಆಗೇನೆ ಕಾಣಿಸ್ತದೆ. ಎಕ್ಸಾಂಪಲ್ಗೆ ಮೊನ್ನೆ ಏನು ಈ ಗಿಲ್ಲಿ ನಟನ ಮತ್ತೆ ಕಾವ್ಯನ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಟ್ ಪಾಕೆಟ್ ಮಾಡೋರ್ ತರ ಇದ್ದಾರೆ ಅಂದಿದ್ದಾಗಿರ್ಬೋದು. ಕಾವ್ಯ ವಿಚಾರದಲ್ಲಿ ನಿನ್ನೆ ಹೈಸ್ಕೂಲ್ ಮ್ಯಾಟರ್ ತಂದು ವಾದ ಮಾಡಿದ್ದಾಗಿರ್ಬೋದು. ಧನುಷ್ ಅವರ ಮ್ಯಾಟರ್ ನಲ್ಲಿ ತುಂಬಾನೇ ಒಂಥರ 6 ಗಂಟೆಗೆ ಸ್ವಲ್ಪ ಜಾಸ್ತಿನೇ ಆಂಗರ್ ತಗೊಂಡು ಮಾತಾಡಿದ್ದಾಗಿರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿನ್ ಆಗೋದವರು ಬಿಗ್ ಬಾಸ್ ವಿನ್ ಆದಂಗಲ್ಲ. ಟಾಸ್ಕ್ ಆಡ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಜನಗಳು ನೋಡಿ ಅವರ ಅಭಿಮಾನಿಗಳಾಗ್ತಾರೆ. ಸೊ ಟಾಸ್ಕ್ ಒಂದೇನೆ ಇಂಪಾರ್ಟೆಂಟ್ ಅಲ್ಲ, ಟಾಸ್ಕ್ ವಿಚಾರವಾಗಿ ತಮ್ಮ ಏನು ಬಿಹೇವಿಯರ್ ಆ ತರ ಮಾಡಬಾರ್ದಾಯ್ತು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಅಂಡ್ ಏನು ಸುದಿ ಅವರು ಈ 3ನೇ ವಾರದಲ್ಲಿ ಬರುವಂತ ಗ್ರ್ಯಾಂಡ್ ಏನು ಫಿನಾಲೆ ಅಂತ ಹೇಳಿದ್ರು, ಫಿನಾಲೆಗೆ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಓಕೆ, ಈ ಒಂದು 3 ವಾರದಲ್ಲಿ ಅವರು ನಾಮಿನೇಷನ್ಗೆ ಬರೋದಿಲ್ಲ. ಸೊ ಈ ಒಂದು 3 ವಾರ ಟೈಮ್ ಇದೆ ಅವ್ರಿಗೆ. ಅವರು ಏನು ಜನಗಳಲ್ಲಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ, ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ರೇಂಜ್ಗೆ ಗೇಮ್ನ ಆಡಬೇಕು ಏನು ಮಂಡೆಯಿಂದ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ವಾರದ ಕಿಚ್ಚನ ಮಾತುಕತೆಯಲ್ಲಿ ಸುದಿಯವರ ಈ ಒಂದು ಬಿಹೇವಿಯರ್ ಬಗ್ಗೆ, ಮಾತುಗಳ ಬಗ್ಗೆ ಸುದೀಪ್ ಸರ್ ಕೇಳ್ತಾರೆ. ಅವ್ರಿಗೆ ಮುಂದೆ ಈ ತರ ನಡ್ಕೊಂಡು ಬೆಳೆ ಅಂತ ಹೇಳ್ತಾರೆ. ಆ ಒಂದು ಅಡ್ವೈಸ್ನ ಅವರು ಒಂದು ಗುಡ್ ವೇಲ್ ತಗೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ಬೇಕು ಅಂತ ಸಹ ನನ್ನ ಬಯಕೆ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲಿ ಈ ಒಂದು ವಾರದಲ್ಲಿ ಏನು ಪ್ರಸಾರ ಆಯ್ತು ಎಪಿಸೋಡ್ಗಳು, ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಮೇಜರ್ ಆಫ್ ದಿ ಕಂಟೆಂಟ್, ಮೇಜರ್ ಆಫ್ ದಿ ಫುಟೇಜ್ ತಗೊಂಡಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ಗಿಲ್ಲಿ ಅವರು ಈ ಒಂದು ವಾರದಲ್ಲಿ ನನಗೆ ಅನಿಸಿದ ಪ್ರಕಾರ ತುಂಬಾ ಅಂದ್ರೆ ತುಂಬಾನೇ ಎಂಟರ್ಟೈನ್ ಮಾಡಿದ್ರು ಜನಗಳನ್ನ. ಅಂಡ್ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಮಾತುಗಳು ಅವರು ಮಿಸ್ ಆಗಿ ಮಾತಾಡಿದ್ದು, ಸ್ವಲ್ಪ ರಾಂಗ್ ವೇಯಲ್ಲಿ ಮಾತಾಡಿದ್ದು ಹೊರತುಪಡಿಸಿದ್ರೆ ಈ ವಾರದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನೋಡುವಂತ ಪ್ರೇಕ್ಷಕರು ಎಲ್ಲರಿಗೂ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇನ್ನ ಕೆಲವು ವಾರಗಳು ಇರಬೇಕು ಅನ್ನೋ ಒಂದು ರೇಂಜ್ಗೆ ಪರ್ಫಾರ್ಮೆನ್ಸ್ ನೀಡಿದಂತ ಕಂಟೆಸ್ಟೆಂಟ್ ಗಿಲ್ಲಿ ಅವರು ತುಂಬಾನೇ ಸ್ಪಾಂಟಿನಿಯಸ್ ಆಗಿ ಆ ಟೈಮ್ ಒಳ್ಳೆ ಕಾಮಿಡಿ ಜನರೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳಲ್ಲಿ ಬಿಗ್ ಬಾಸ್ ರೂಲ್ಸ್ ನ ಅಧಿಗಮಿಸಿದ್ದಾರೆ. ಮತ್ತೆ ಕೆಲವೊಂದು ಅಲ್ಲಿ ಇಲ್ಲಿ 1-2-3 ಮಾತುಗಳು ಮಿಸ್ ಆಗಿ ಮಾತಾಡಿ ಸ್ವಲ್ಪ ನೆಗೆಟಿವ್ ತರ ಮಾತಾಡಿದ್ದಾರೆ ಹೊರತುಪಡಿಸಿದ್ರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಆ ಒಂದು ವಿಚಾರದಲ್ಲಿ ಮೊದಲ ವಾರದಲ್ಲಿ ಗಿಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಏನು ಪ್ರಸಾರದಂತ ಎಲ್ಲ ಎಪಿಸೋಡ್ ಅಲ್ಲಿ ಮೇಜರ್ ಆಫ್ ದಿ ಪಾರ್ಟ್ ಇವ್ರದೇ ಕಂಟೆಂಟ್ ಇರೋ ತರ ಇವರು ಪರ್ಫಾರ್ಮ್ ಮಾಡಿದ್ದಾರೆ ಫಸ್ಟ್ ವೀಕ್ಗೆ. ಸೊ ಈ ಒಂದು ವಾರದಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಬೆಸ್ಟ್ ಪರ್ಫಾರ್ಮರ್ ಈ ಒಂದು ವಾರದಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಫುಟೇಜ್ ನ ಕ್ರಿಯೇಟ್ ಮಾಡಿದಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ. ಕಾವ್ಯ ಅವರು ಗಿಲ್ಲಿ ಅವರ ಜೊತೆಗೆ ಈ ಒಂದು ವಾರದಲ್ಲಿ ಒಂದು ಉತ್ತಮ ರೀತಿಯಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಎಲ್ಲಿ ಬೇಕು ಅಲ್ಲಿ ತಮ್ಮ ವಾಯ್ಸ್ ನ ರೈಸ್ ಮಾಡಿದ್ದಾರೆ, ಎಲ್ಲಿ ಕಾಮಿಡಿ ಜನರೇಟ್ ಮಾಡಬೇಕು ಅಲ್ಲಿ ಕಾಮಿಡಿ ಜನರೇಟ್ ಮಾಡಿದ್ದಾರೆ, ಎಲ್ಲಿ ಗಿಲ್ಲಿ ಅವರಿಗೆ ಯಾವ ರೀತಿ ಗುಡ್ ಅಡ್ವೈಸ್ ನ ನೀಡಬೇಕು ಅಲ್ಲಿ ಗುಡ್ ಅಡ್ವೈಸ್ ನ ಸಹ ನೀಡಿದ್ದಾರೆ. ಈ ಒಂದು ವಾರದಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಗಳನ್ನೇ ಎಲ್ಲರನ್ನು ಕಂಪೇರ್ ಮಾಡಿದ್ರೆ ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು 2ನೇ ಸ್ಥಾನದಲ್ಲಿ ಕಾವ್ಯ ಅವ್ರು ಬರ್ತಾರೆ. ಹೈಯೆಸ್ಟ್ ಏನು ಕಂಟೆಂಟ್ ಫುಟೇಜು ಅಶ್ವಿನಿ ಗೌಡನ್ ಬಿಟ್ರೆ ಇವರೇ ಫೀಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಕೊಟ್ಟಿದ್ದು. ಉಳಿದಂತ ಫೀಮೇಲ್ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ವಾರದಲ್ಲಿ ಕಾವ್ಯ ಅವರು 100% ಬೆಸ್ಟ್ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಗಿಲ್ಲಿ ಅವ್ರ ಜೊತೆಗೆ ಉತ್ತಮ ರೀತಿ ಜಂಟಿಗಳು ಯಾವ ರೀತಿ ಒಬ್ಬರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಒಬ್ಬರ ಮೇಲೆ ಇನ್ನೊಬ್ರು ಮಾತಾಡಿದಾಗ ಯಾವ ರೀತಿ ಸ್ಟ್ಯಾಂಡ್ ಅಪ್ ಆಗಿ ಏನು ಕಂಟೆಂಟ್ ನ ಕ್ರಿಯೇಟ್ ಮಾಡಬೇಕು, ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಂಟಿ ಅಂತ ಏನು ಟಾಸ್ಕ್ ನೀಡಿದ್ದಾರೆ ಆ ಟಾಸ್ಕ್ ನ ಆಡ್ಬೇಕು. ಆ ಒಂದು ವಿಚಾರದಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರು ಎಲ್ಲಾ ಜಂಟಿಗಳ ಪೈಕಿ ಈ ಒಂದು ಜಂಟಿ ಉತ್ತಮ ರೀತಿ ಕಂಟೆಂಟ್ ನೀಡ್ತಾ ಇದೆ ಮತ್ತು ಜಂಟಿ ಅನ್ನೋ ಟಾಸ್ಕ್ಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತಾನು ಧ್ರುವಂತ್ ಅನ್ನೋ ಒಬ್ಬ ವ್ಯಕ್ತಿ ಕಂಟೆಂಡರ್ ಆಗಿ ಇದ್ದಾನೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಹೊರತು ಬಿಗ್ ಬಾಸ್ ಮನೇಲಿ ಧ್ರುವಂತ್ ಇದ್ದಾರೆ ಅಂತ ಜನಗಳಿಗೆ ಗೊತ್ತಾಗ್ತಾ ಇದೆ. ಬಟ್ ಧ್ರುವಂತ್ ಅವರು ಬಿಗ್ ಬಾಸ್ ಮನೇಲಿ ಇರಲೇಬೇಕು ಅನ್ನೋ ರೇಂಜ್ಗೆ ಧ್ರುವಂತ್ ಅವರು ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಇನ್ನ ನೀಡಿಲ್ಲ. ಅವರು ನಾನೇನ್ ಅನ್ಕೊಂಡೆ ಅಂದ್ರೆ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬೋದು 100% ಈ ವ್ಯಕ್ತಿ ತುಂಬಾನೇ ಚೆನ್ನಾಗಿ ಆಡ್ಬೋದು ಅನ್ಕೊಂಡೆ. ಯಾಕಂದ್ರೆ ಫಿಸಿಕಲಿ ಫಿಟ್ ಇದ್ದಾರೆ ಅಂಡ್ ಮಾತು ಚೆನ್ನಾಗಿ ಆಡ್ಬೋದು ಅಂತ ಅನ್ಕೊಂಡೆ. ಬಟ್ ಧ್ರುವಂತ್ ಅವರು ಮನೆಯಲ್ಲಿ ನಾನು ಒಬ್ಬ ಕಂಟೆಂಡರ್ ಆಗಿ ಇದೀನಿ ಅಂತ ತೋರಿಸ್ಕೊತಾ ಇದಾರೆ ಹೊರತು ಧ್ರುವಂತ್ ಅನ್ನೋ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಇರಲೇಬೇಕು, ಈ ಒಂದು ವ್ಯಕ್ತಿ ನಾವು ಗೆಲ್ಲಿಸಲೇಬೇಕು ಅಂತ ಪ್ರೇಕ್ಷಕರು ಅನ್ಕೊಳ್ಳೋ ಅಂತ ರೇಂಜ್ಗೆ ಧ್ರುವಂತ್ ಅವ್ರು ಏನು ಪರ್ಫಾರ್ಮೆನ್ಸ್ ನ ಫಸ್ಟ್ ವೀಕ್ ಅಲ್ಲಿ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾರ್ಡ್ ನೋಡೋಣ. ನಿಮ್ ಜೊತೆಗೆ ನಾನು ಕಾಯ್ತಾ ಇದ್ದೀನಿ, ನೋಡೋಣ ಯಾವ ರೀತಿ ಧ್ರುವಂತ್ ಅವ್ರು ಪರ್ಫಾರ್ಮ್ ಮಾಡ್ಬೋದು ಅಂದ್ಬಿಟ್ಟು. ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ
ಆಗಾಗ ಏನು ಈ ಒಂಟಿಗಳ ಏನು ಗ್ಯಾಂಗ್ ಇದೆ, ಆ ಒಂದು ಗ್ಯಾಂಗ್ ನ ಜೊತೆಗೆ ಅಲ್ಲಲ್ಲಿ ಕಾಣಿಸ್ಕೊಂತಾ ಇದಾರೆ ಹೊರತು ಇಂಡಿವಿಜುವಲ್ ಆಗಿ ಜಾನ್ವಿ ಅವರು ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಅನ್ನೋ ರೇಂಜ್ಗೆ ಇನ್ನ ಪರ್ಫಾರ್ಮೆನ್ಸ್ ನೀಡಿಲ್ಲ ನನ್ನ ಪ್ರಕಾರ. ನಿಮಗೇನ್ ಅನ್ಸುತ್ತೆ ಅಂತ ನೀವ್ ಹೇಳಿ. ನನ್ನ ಪ್ರಕಾರ ಫಸ್ಟ್ ವೀಕ್ ನಲ್ಲಿ ಜಾನ್ವಿ ಅವರು ಅಷ್ಟರ ಮಟ್ಟಿಗೆ ಜನಗಳಿಗೆ ಯಾರಿಗೂ ಕನೆಕ್ಟ್ ಆಗಿಲ್ಲ. ಈ ತರ ಇದ್ರೆ ಕಷ್ಟ ಇದೆ, ಬೇಗ ಎಚ್ಚೆತ್ಕೊಳ್ಬೇಕು. ಜಾನ್ವಿ ಅವರು ತಮ್ಮದೇ ಆದಂತ ಇಂಡಿವಿಜುವಲ್ ಗೇಮ್ ನ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಲ್ಲಿ ಒಂಟಿಗಳು ಒಗ್ಗಟ್ಟಾಗಿ ಕುತ್ಕೊಂಡು ಮಾತುಕತೆ ನಡೆಸುವಾಗ ಜಾನ್ವಿ ಅವರು ಅಲ್ಲಲ್ಲಿ ಕಾಣಿಸ್ತಾ ಇದಾರೆ ಹೊರತು ಫುಟೇಜ್ ಅಲ್ಲಿ ತಮ್ಮದೇ ಆದಂತ ಇಂಡಿವಿಜುವಲ್ ಗೇಮ್ ಇದುವರೆಗೂ ಅವರು ಫಸ್ಟ್ ವೀಕ್ ನಲ್ಲಿ ತೋರಿಸಿಲ್ಲ ಜನಗಳಿಗೆ. ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆದ್ರೆ ತುಂಬಾ ಕಷ್ಟ ಆಗ್ಬೋದು ಅವರಿಗೆ. ಬೇಗ ಎಚ್ಚೆತ್ಕೊಂಡು ತಮ್ಮದೇ ಆದಂತ ಇಂಡಿವಿಜುವಲ್ ಗೇಮು, ತಮ್ಮದೇ ಆದಂತ ಇಂಡಿವಿಜುವಲ್ ಏನು ಪರ್ಫಾರ್ಮೆನ್ಸ್ ನ ನೀಡೋದಕ್ಕೆ ಪ್ರಯತ್ನ ಪಡಬೇಕು. ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಲ್ಲಿರುವಂತ ಎಲ್ಲ ಕಂಟೆಸ್ಟೆಂಟ್ ಗಳ ಹತ್ರ ತಾನು ಸ್ಟ್ರಾಂಗ್ ಇದ್ದೇನೆ, ತಾನು ಸ್ಟ್ರಾಂಗ್ ಕಂಟೆಂಡರ್ ಅಂತ ತನ್ನಷ್ಟಿಗೆ ತಾನೇ ಹೇಳ್ಕೊಳ್ತಾ ಇದಾರೆ ಹೊರತು ವೀಕ್ಷಕರಿಗಾಗಿರ್ಬೋದು ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಇವರು ಸ್ಟ್ರಾಂಗ್ ಕಂಟೆಂಡರ್ ಅಂತ ಅವ್ರು ನಂಬೋ ರೇಂಜ್ಗಾಗಿರ್ಬೋದು, ನಾವು ನಂಬೋ ರೇಂಜ್ಗಾಗಿರ್ಬೋದು ಇನ್ನ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರ ಕಡೆ. ಅಭಿಷೇಕ್ ಅವರ ವಿಚಾರದಲ್ಲಿ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಈ ಫೀಮೇಲ್ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ, ಅಶ್ವಿನಿ ಆಗಿರ್ಬೋದು, ಮತ್ತೆ ಜಾನ್ವಿ ಆಗಿರ್ಬೋದು, ಮತ್ತೆ ರಶಿಕ್ ಅವರಾಗಿರ್ಬೋದು, ಇವರ ಯಾರ ಒಬ್ಬರ ಮಧ್ಯೆ ಲವ್ ಟ್ರ್ಯಾಕ್ ನ ನಡೆಸಿದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಾನು ಸಸ್ಟೈನ್ ಆಗ್ಬಿಡ್ಬೋದು, ಜನಗಳಿಗೆ ಕನೆಕ್ಟ್ ಆಗಿರ್ಬೋದು. ಈ ಒಂದು ಲವ್ ಟ್ರ್ಯಾಕ್ ನ ಮೂಲಕ ಜನಗಳಿಗೆ ನಾನು ಇಷ್ಟ ಆಗ್ಬೋದು ಅಂತ ಹೆಚ್ಚಿಗೆ ಅದರ ಕಡೆ ಗಮನ ಕೊಡ್ತಾ ಇದ್ದಾರೆ ಏನೋ ಇವರು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಒಂದು ಕಾಮೆಂಟ್ ಮಾಡಿ. ಅಭಿಷೇಕ್ ಅವರು ನಾನು ಏನು ಗ್ರ್ಯಾಂಡ್ ಲಾಂಚ್ ನ ರಿವ್ಯೂದಲ್ಲೇ ಹೇಳಿದ್ದೆ, ನನಗೆ ಇವರು ಮೇ ಬಿ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿರ್ಬೋದು, ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಮನೆ ಮಾತುಕತೆ ವಿಚಾರದಲ್ಲಿ ಆಗಿರ್ಬೋದು ಅಂತ ಅನಿಸ್ತು ಅಂತ ನಾನು ಹೇಳಿದೆ. ಬಟ್ ಮೊದಲನೇ ವಾರದ ಮಟ್ಟಿಗೆ ನನಗೆ ಅಭಿಷೇಕ್ ಅವರಲ್ಲಿ ಅಂತ ಪರ್ಫಾರ್ಮೆನ್ಸ್ ಏನು ಕಾಣಿಸಿಲ್ಲ. ಅಂಡ್ ಅಭಿಷೇಕ್ ಅವರು ಬೇರೆ ಒಬ್ಬರ ವಿಚಾರವಾಗಿ ಪ್ರತಿಯೊಂದನ್ನು ಅವರು ಮಾತಾಡುತ್ತಾರೆ, ಆದ್ರೆ ಅವ್ರ ವಿಚಾರನ ಯಾರನ್ನ ಮಾತಾಡಿದಾಗ ಬೇಗ ಅವರು ತಗೊಳಲ್ಲ. ತುಂಬಾ ಸ್ವಲ್ಪ ಆಂಗರ್ ಆಗಿ ತುಂಬಾ ಬೇಗ ರಿಯಾಕ್ಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ಗೆ ಏನು ಕರಿಬಸಪ್ಪ ಅವ್ರ ಮೇಲೆ ರಿಯಾಕ್ಟ್ ಆಗಿದ್ದು ಅಂಡ್ ಸತೀಶ್ ಅವ್ರ ಮೇಲೆ ರಿಯಾಕ್ಟ್ ಆಗಿದ್ದು, ಬೇಗನೆ ರಿಯಾಕ್ಟ್ ಆಗ್ತಾರೆ. ಅವ್ರ ಬಗ್ಗೆ ಒಂದು ಮಾತನ್ನು ಸಹ ಅವ್ರು ತಗೊಳಕ್ ರೆಡಿ ಇಲ್ಲ. ಬಟ್ ಬೇರೆಯವ್ರು ಈ ತರ ಅಂತ ಜಡ್ಜ್ ಮಾಡಕ್ ರೆಡಿ ಆಗಿದ್ದಾರೆ. ಸೊ ಬೇಗ ಎಚ್ಚೆತ್ಕೊಳ್ಬೇಕು ಅಭಿಷೇಕ್ ಅವರು, ಬೇಗ ತಮ್ಮ ಆಟನ ತೋರಿಸ್ಬೇಕು ವೀಕ್ಷಕರಿಗೆ. ಇದೇ ತರ ಜಸ್ಟ್ ನಾನು ಹುಡುಗಿರ ಹತ್ರ ಏನೋ ಈ ಫ್ಲರ್ಟಿಂಗ್ ಮಾಡ್ಕೊಂಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಸ್ಟೈನ್ ಆಗ್ಬಿಡ್ತೀನಿ, ನಾನು ವೀಕ್ಷಕರಿಗೆ ಇಷ್ಟ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು 100% ನಡೆಯಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕು ಅಂದ್ರೆ ವೀಕ್ಷಕರಿಗೆ ಇಷ್ಟ ಆಗ್ಬೇಕು, ಅಲ್ಲಿರುವಂತ ಫೀಮೇಲ್ ಕಂಟೆಸ್ಟೆಂಟ್ ಗಳಿಗೆಲ್ಲ. ಸೊ ಬೇಗ ಎಚ್ಚೆತ್ಕೊಂಡು ಅಭಿಷೇಕ್ ಅವರು ತಮ್ಮ ಗೇಮ್ ನ ಸ್ಟಾರ್ಟ್ ಮಾಡಬೇಕು. ಅಶ್ವಿನಿ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಲ್ಲಿ ತುಂಬಾ ಒಂಥರ ಸ್ಟ್ರಾಟಜಿ ವೇಯಲ್ಲಿ ಮಾತಾಡ್ತಾ ಇದ್ದಾರೆ, ಗೇಮ್ ನ ಅರ್ಥ ಮಾಡ್ಕೊಂಡಿದ್ದಾರೆ, ಬಿಗ್ ಬಾಸ್ ಮನೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ತಾನು ಗೆಲ್ಲೋದಕ್ಕೆ ಯಾವ ರೀತಿ ಯೋಚನೆ ಮಾಡ್ಬೇಕು ಅಂತ ಆ ರೀತಿ ಯೋಚನೆ ಮಾಡ್ತಾ ಇದಾರೆ ಅಂತ ಕೆಲವೊಂದು ವಿಚಾರಗಳ ಕೆಲವೊಂದು ಮಾತುಗಳಲ್ಲಿ ಅನಿಸಿದ್ರು. ಆ ಒಂದು 2-3 ಸಿಚುವೇಶನ್ ಹೊರತುಪಡಿಸಿದ್ರೆ ಮೊದಲನೇ ವಾರದ ಮಟ್ಟಿಗೆ ಅಶ್ವಿನಿ ಅವರು ಯಾವುದೇ ರೀತಿ ವೀಕ್ಷಕರಿಗೆ ಇಷ್ಟ ಆಗೋ ರೀತಿ ಪರ್ಫಾರ್ಮೆನ್ಸ್ ನೀಡಿಲ್ಲ. ಮಲ್ಲಮ್ಮ ಅವರು ಮೊದಲ ವೀಕ್ ನ ಮಟ್ಟಿಗೆ ತುಂಬಾನೇ ಇನೋಸೆಂಟ್ ಅಂತ ಎಲ್ಲರಿಗೂ ಪ್ರೂವ್ ಆಯ್ತು. ಇನೋಸೆನ್ಸ್ ಜನಗಳಿಗೆ ಕೆಲವೊಂದು ಗ್ರೂಪ್ ನ ಮಟ್ಟಿಗೆ ಇಷ್ಟ ಆಗಿದೆ. ಮಲ್ಲಮ್ಮನವರು ಅವರ ಮಟ್ಟಿಗೆ ಅವರ ಒಂದು ರಿಯಲ್ ಇನೋಸೆನ್ಸ್ ಮುಂದಿಗೆ ರಿಯಲ್ ಕ್ಯಾರೆಕ್ಟರೈಸೇಷನ್ ಒಂದಿಗೆ ಮೊದಲ ವೀಕ್ ನ ಮಟ್ಟಿಗೆ ಪರವಾಗಿಲ್ಲ, ಓಕೆ ಅನ್ನೋ ರೇಂಜ್ಗೆನೆ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಒಂದು ವಾರ ಆದ್ರೂ ಸಹ ಬಿಗ್ ಬಾಸ್ ಮನೆಗೆ ಬಂದು ಅವ್ರ ಎನರ್ಜಿ ಕಮ್ಮಿ ಆಗಿಲ್ಲ. ಆಕ್ಚುಲಿ ಈ ಏನು ಸ್ವಲ್ಪ ಏಜ್ ಆಗಿರೋರು ಬಿಗ್ ಬಾಸ್ ಮನೆಗೆ ಬಂದ್ರೆ 2-3 ದಿನಕ್ಕೇನೆ ಸ್ವಲ್ಪ ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ದಿರ ಸ್ವಲ್ಪ ಅವರ ಒಂದು ಎನರ್ಜಿ ಆಗಿರ್ಬೋದು ಅದಾಗಿರ್ಬೋದು ಲೋ ಆಗಿ ಹೋಗ್ತದೆ. ಬಟ್ ಎಲ್ಲಮ್ಮನ ವಿಚಾರದಲ್ಲಿ ಬಂದ್ರೆ ಇನ್ನ ಸ್ವಲ್ಪ ಐ ಎನರ್ಜಿ ಒಂದಿಗೆ ಕಂಟೆಂಟ್ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಮೈನಸ್ ಪಾಯಿಂಟ್ ಏನು ಅಂದ್ರೆ ಬಿಗ್ ಬಾಸ್ ನ ಅಚ್ಚ ಕನ್ನಡ ಅರ್ಥ ಆಗ್ತಾ ಇಲ್ಲ, ಅಲ್ಲಿರುವಂತ ಗೇಮ್ಸ್ ಅರ್ಥ ಆಗ್ತಾ ಇಲ್ಲ. ಮುಂಚೆನೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಗೊತ್ತಾದಾಗ ಹೊರಗಡೆನೆ ಬಿಗ್ ಬಾಸ್ ನ ಕುರಿತಾಗಿ ಒಂದು ಅಷ್ಟು ಎಪಿಸೋಡ್ಗಳು ನೋಡ್ಕೊಂಡು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗಿದ್ರೆ ಇನ್ನ ಚೆನ್ನಾಗಿ ಆಡ್ತಾ ಇದ್ರು ಮಲ್ಲಮ್ಮನವರು ಅಂತ ನನಗನ್ಸುತ್ತೆ. ಬಟ್ ಸದ್ಯದ ಮಟ್ಟಿಗೆ ಅವರ ಒಂದು ಇನ್ನೋಸೆನ್ಸ್ಗೆನೆ ಸ್ವಲ್ಪ ಒಂದು ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಆಗಿದೆ. ಒಂದು 4-5 ವಾರವರೆಗೂ ಮಲ್ಲಮ್ಮನವ್ರಿಗೆ ಏನ್ ರಿಸ್ಕ್ ಇಲ್ಲ, ಈಸಿಯಾಗೇನೆ ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಮಾಳು ಅವರು ಮೊದಲ ಒಂದು 2-3 ಎಪಿಸೋಡ್ಗಳಲ್ಲಿ ಮಾಳು ಅವರು ಅಷ್ಟರ ಮಟ್ಟಿಗೆ ಕಾಣಿಸ್ಕೊಡ್ಲಿಲ್ಲ. ಬಟ್ ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಮಾಳು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರು. ಆ ಒಂದು ರೋಪ್ ನ ಏನ್ ಬಿಡಿಸ್ಕೊಂಡು ಹೋಗಿ ಫೋಟೋಸ್ ನ ಕೊಡ್ಬೇಕಾಗಿತ್ತು ಈ ಫೈನಲಿಸ್ಟ್ ಗಳಿಗೆ, ಆ ಒಂದು ಟಾಸ್ಕ್ ನಲ್ಲಿ ಕಂಟಿನ್ಯೂಸ್ ಗೆ 3 ಸರಿನೂ ಮಾಳುನವರೇ ಗೆದ್ರು. ಈ ಟಾಸ್ಕ್ ನ ವಿಚಾರದಲ್ಲಿ ಮಾಳು ಅವರು ತುಂಬಾನೇ ಚೆನ್ನಾಗಿ ಆಡಿದ್ರು. ಅಂಡ್ ಸಿಂಗಿಂಗ್ ವಿಚಾರದಲ್ಲಿ ಅವರೊಂದು ವಾಯ್ಸ್ ಸಹ ತುಂಬಾನೇ ಚೆನ್ನಾಗಿದೆ. ಅವ್ರು ಏನಪ್ಪಾ ಅಂದ್ರೆ ಅವ್ರ ಹತ್ರ ಇರೋ ಸ್ಕಿಲ್ ನ ಸ್ವಲ್ಪ ಹೊರಗಡೆ ತೆಗಿಬೇಕು. ಇವಾಗ ಸಿಂಗಿಂಗ್ ನ ಮೊದಲ 2-3 ಎಪಿಸೋಡ್ ನಲ್ಲಿ ಯಾವಾಗ ಒಂದೊಂದು ಸಾಂಗು 2 ಸಾಂಗು ನಮ್ಗೆ ತೋರಿಸಿದ್ರು,
ಆ ತರ ಪ್ರತಿಯೊಂದು ಎಪಿಸೋಡ್ ನಲ್ಲಿ ಎಂಟರ್ಟೈನ್ ಮಾಡಕ್ಕೆ ಮತ್ತೆ ಜನಗಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಬೇಕು. ಅಂಡ್ ಗೇಮ್ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾನೇ ನನಗೆ ಸಖತ್ತಾಗಿ ಇಷ್ಟ ಆದ್ರು ಮಾಡೋರು. ಸಿಂಗಲ್ ಹ್ಯಾಂಡೆಡ್ ಆಗಿ ಒಬ್ರಿಗೂ ಚಾನ್ಸ್ ಕೊಡ್ಲಿಲ್ಲ. ನನ್ನೇ ನಡೆದಂತಹ ಗೇಮ್ ನಲ್ಲಿ ಏನು ರಪ 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 ಅಂತ ತಿರುಗ್ತಾ ಇದಾರೆ. ಅದ್ರ ಸುತ್ತ ದಾರ ಬಿಡ್ಸ್ಕೊಂಡು ಹೋಗಿ ಸುದಿ ಅವ್ರಿಗೆ ಆ ಫೋಟೋಸ್ ಕೊಟ್ಟು ಸುದಿ ಅವ್ರನ್ನ ಫೈನಲಿಸ್ಟ್ ಮಾಡಿದ್ರು. ಕೊನೆಗೂ ಮಾಡೋರು ಮೊದಲ ವೀಕ್ ನ ಮಟ್ಟಿಗೆ ಮೊದಲ ಒಂದೆರಡು ಎಪಿಸೋಡ್ ನ ಹೊರತುಪಡಿಸಿದ್ರೆ ನನಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆದಂತಹ ಒಂದು ಕಂಟೆಸ್ಟೆಂಟ್ ಮಾಡೋರು ಇದೇ ರೀತಿ ಅವರ ಒಂದು ಗೇಮ್ಸ್ ನ ಟಾಸ್ಕ್ ನ ಆಡ್ಕೊಂತ ಹೋದ್ರೆ ಆ ಜೊತೆಗೆ ಅವರಲ್ಲಿರುವಂತ ಆ ಸಿಂಗಿಂಗ್ ನ ಕಲೆನ ಅಲ್ಲಲ್ಲಿ ಹೊರಗಡೆ ತೆಗೆದು ವೀಕ್ಷಕರಿಗೆ ಸಿಂಗಿಂಗ್ ನ ಮೂಲಕ ಏನ್ ಎಂಟರ್ಟೈನ್ಮೆಂಟ್ ನ ಕೊಟ್ರೆ 100% ಈ ಒಂದು ಬಿಗ್ ಬಾಸ್ ಮನೇಲಿ ಮುಂದಿನ ದಿನಗಳಲ್ಲೂ ಸಹ ಹಿಂಗೆ ಸಸ್ಟೈನ್ ಆಗ್ತಾ ಹೋಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸ್ಪಂದನ ಅವ್ರ ಬಗ್ಗೆ ಇವತ್ತು ನಾನು ಮಾತಾಡ್ಬೇಕು. ಸ್ಪಂದನ ಅವರ ವಿಚಾರಕ್ಕೆ ಬಂದ್ರೆ, ಸ್ಪಂದನ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರಾ ಅನ್ನೋದೇ ಡೌಟ್. ಯಾಕೆ ಈ ಮಾತನ್ನ ಇಷ್ಟೊಂದು ಸ್ಲೋ ಮೋಷನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಈ ವೀಕ್ ನಲ್ಲಿ ಬಂದಂತ ಎಲ್ಲಾ ಎಪಿಸೋಡ್ಗಳನ್ನ ಗಮನಿಸಿ, ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ಸ್ಪಂದನ ಅನ್ನೋ ವ್ಯಕ್ತಿ ಇರಬೇಕು ಅನ್ನೋ ರೇಂಜ್ಗೆ ಯಾವುದೇ ಒಂದು ಎಪಿಸೋಡ್ ನಲ್ಲಿ 1-2-3 ನಿಮಿಷ ಸಹನು ಎಲ್ಲೂ ಸಹನು ಅವರದೇ ಆದಂತಹ ಸೆಲ್ಫ್ ಕಂಟೆಂಟ್ ನ ನೀಡಿಲ್ಲ. ಅಲ್ಲಿ ಇಲ್ಲಿ 2-3 ಮಾತುಗಳು ಮಾತಾಡ್ಕೊಂಡು ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ ಅನ್ನೋ ತರ ವೀಕ್ಷಕರು ಕಾಣಿಸಿದ್ದಾರೆ ಹೊರತು, ಬಿಗ್ ಬಾಸ್ ಮನೆಯಲ್ಲಿ ಏನೋ ಈ ಸ್ಪಂದನ ಅನ್ನೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಪ್ಪ ಅನ್ನೋ ರೇಂಜ್ಗೆ ಎಲ್ಲಿ ಇಷ್ಟೊಂದು ಎಪಿಸೋಡ್ಗಳಲ್ಲಿ ಯಾವ ಎಪಿಸೋಡ್ ಸಹ ಅವ್ರು ಕಾಣಿಸ್ಕೊಂಡಿಲ್ಲ. ಮಂಜು ಭಾಷಿಣಿಯವರು ಈ ಒಂದು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ನ ವಿನ್ ಆಗೋದಕ್ಕೆ ಬಂದಿದ್ದಾರೋ ಅಥವಾ ಕೇವಲ ಅಲ್ಲಿರುವಂತವ್ರು ಅವ್ರಿಗೆ ಅಡಿಗೆ ಮಾಡಕ್ ಬಂದಿದ್ದಾರೋ ನಿಜ ಅರ್ಥ ಆಗ್ತಾ ಇಲ್ಲ. ಮಂಜು ಭಾಷಿಣಿಯವರು ಮೊದಲ ವೀಕ್ ನ ಮಟ್ಟಿಗೆ ನನಗೆ ಅನಿಸಿದಾಗೆ ಅವರು ಫುಟೇಜ್ ನ ನೀವು ಯಾವುದೇ ಎಪಿಸೋಡ್ ನಲ್ಲಿ ತೆಗೆದು ನೋಡಿ, ಕುಕಿಂಗ್ ಮಾಡ್ತಾ ಅಲ್ಲಿ ಕುಕಿಂಗ್ ಮಾಡೋವಾಗ ಕಾಣಿಸ್ಕೊಂಡಿರೋದು ಬಿಟ್ರೆ ಇಂಡಿವಿಜುವಲ್ ಆಗಿ ತಮ್ಮದೇ ಆದಂತ ಯಾವುದೇ ರೀತಿಯ ಕಂಟೆಂಟ್ ನ ಈ ಒಂದು ವಾರದಲ್ಲಿ ಮಂಜು ಭಾಷಿಣಿ ಅವ್ರು ನೀಡಿಲ್ಲ. ಆದಷ್ಟು ಬೇಗ ಮಂಜು ಭಾಷಿಣಿ ಅವ್ರು ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂಡು ಹೊರಗಡೆ ಬಂದು ಕಂಟೆಂಟ್ ನ ಏನು ನೀಡ್ಲಿಲ್ಲ ಅಂದ್ರೆ ವೀಕ್ಷಕರಿಗೆ ಈ ಒಂದು ಮನೆಯಲ್ಲಿ ಸರ್ವೆ ಆಗೋದು ತುಂಬಾ ಕಷ್ಟ ಇದೆ. ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ಫಸ್ಟ್ ವೀಕ್ ನ ಏನು ಪಂಚಾಯಿತಿ ಇದೆ ಸುದೀಪ್ ಸರ್ದು, ಆ ಒಂದು ಸುದೀಪ್ ಸರ್ದ ಪಂಚಾಯಿತಿಯಲ್ಲಿ ಈ ಮಂಜು ಭಾಷಿಣಿ ಅವರಿಗೆ 100% ಸುದೀಪ್ ಸರ್ ಎಚ್ಚೆತ್ಕೊಳ್ಬೇಕು. ನೀವು ಕೇವಲ ಅಡಿಗೆ ಮಾಡ್ಕೊಂಡಿದ್ರೆ ನಡೆಯಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಸಜೆಷನ್ ಕೊಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಆ ಸಜೆಷನ್ ಕೊಟ್ಮೇಲೆ ಆದ್ರೂ ಇವ್ರು ಎಚ್ಚೆತ್ಕೊಳ್ತಾರ ಇಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕು. ರಶಿಕಾ ಅವರು ಈ ಒಂದು ಮೊದಲನೇ ವಾರದ ಮಟ್ಟಿಗೆ 1-2-3 ಎಪಿಸೋಡ್ ನಲ್ಲಿ ಅಭಿಷೇಕ್ ಅವರ ಜೊತೆಗೆ ಏನೋ ಒಂದು ಲವ್ ಟ್ರ್ಯಾಕ್ ನಲ್ಲಿ ಕಾಣಿಸ್ಕೊಂಡ್ರು. ಅದನ್ನ ಹೊರತುಪಡಿಸಿದ್ರೆ ಇಂಡಿವಿಜುವಲ್ ಆಗಿ ರಶಿಕಾ ಅನ್ನೋರು ಬಿಗ್ ಬಾಸ್ ಮನೇಲಿ ಇರ್ಬೇಕಪ್ಪ, ಇವ್ರಿಗೆ ನಾವು ವೋಟ್ ಹಾಕ್ಬೇಕಪ್ಪ ಅಂತ ವೀಕ್ಷಕರು ಅನ್ಕೊಳ್ಳೋ ರೇಂಜ್ಗೆ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸತೀಶ್ ಅವರ ವಿಚಾರಕ್ಕೆ ಬಂದ್ರೆ, ಸತೀಶ್ ಅವರು ಫಸ್ಟ್ ವೀಕ್ ನ ಮಟ್ಟಿಗೆ ಆ ಒಂದು ಏನು ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ನ ನೀಡಿದ್ರು, ಆ ಒಂದು ಸೀಕ್ರೆಟ್ ಟಾಸ್ಕ್ ನಲ್ಲಿ ಸ್ವಲ್ಪದರ ಮಟ್ಟಿಗೆ ಬಿಟ್ರೆ ರಿಮೈನಿಂಗ್ ಆಫ್ ದಿ ಫಸ್ಟ್ ವೀಕು ಸತೀಶ್ ಅವರ ಪರ್ಫಾರ್ಮೆನ್ಸ್ ಏನು ಅಷ್ಟರ ಮಟ್ಟಿಗೆ ಇಲ್ಲ. ಅಂಡ್ ಸತೀಶ್ ಅವರು ಬೇಗನೆ ಮನಸ್ಸಿಗೆ ಅರ್ಟ್ ಮಾಡ್ಕೋತಾ ಇದ್ದಾರೆ. ಲೈಕ್ ಯಾರಂದ್ರೆ, ಈಗ ಇವ್ರು ಧನುಷ್ ಅವ್ರ ವಿಚಾರ ತಗೊಂಡ್ರೆ ಫಸ್ಟ್ ಡೇ ಅವರು ಡಾಕ್ ಸತೀಶ್ ಅವ್ರ ಅಂತ ಕರೆದ್ರು, ಅಂದ್ಬಿಟ್ಟು ನನ್ಗೆ ಅರ್ಟ್ ಆಗೋಯ್ತು ಅಂತ ಹೇಳಿದ್ರು. ಮೇ ಬಿ ಈಗ ಅವರ ಫುಲ್ ನೇಮ್ ಎಲ್ಲರಿಗೂ ಗೊತ್ತಿರಲ್ಲ. ಟಿವಿ ನ್ಯೂಸ್ ಚಾನೆಲ್ಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಬರೋ ನೇಮೇನೆ ಅದು. ಸೊ ಅದನ್ನ ಯೂಸ್ ಮಾಡಿರ್ಬೋದು. ಓಕೆ, ಅವ್ರಿಗೆ ಅರ್ಟ್ ಆಗಿದೆ, ಆ ಒಂದು ರೀಸನ್ ಕೊಟ್ಟು ಇವ್ರನ್ನ ಫೈನಲ್ ಕಂಟೆಂಡರ್ ಆಗಿ ನಾನು ಇದ್ ಮಾಡಲ್ಲ ಅಂತ ಹೇಳಿದ್ರು. ಓಕೆ, ಒಪ್ಕೊಳ್ಳೋಣ. ನಂತರ ಧನುಷ್ ಅವ್ರು ಮಾತಾಡಕ್ ಹೋದಾಗೂ ಇವ್ರು ಮಾತಾಡೋದಕ್ಕೆ ರೆಡಿ ಇಲ್ಲ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಅಷ್ಟೇ ಅಲ್ದಿರ ಅಭಿಷೇಕ್ ಅವ್ರ ಜೊತೆಗೂ ಇವ್ರಿಗೂ ಸ್ವಲ್ಪ ಪರ್ಸನಲ್ ಏನು ಪ್ರಾಬ್ಲಮ್ ಇದೆ, ಅಭಿಷೇಕ್ ಅವ್ರ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಅಷ್ಟು ವೀಕ್ ನ ಮಟ್ಟಿಗೆ ಸತೀಶ್ ಅವ್ರ ಪರ್ಫಾರ್ಮೆನ್ಸ್ ಸಹ ಅಷ್ಟೇನು ಗುಡ್ ವೇಲಿ ನನಗೆ ಇರ್ಲಿಲ್ಲ. ಅಂಡ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಸತೀಶ್ ಅವರಿಂದ ಚಂದ್ರಪ್ರಭು ಅವ್ರಿಗೂ ಸಹ ಒಂದು ಕಂಟೆಂಟ್ ನೀಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ, ಗ್ರ್ಯಾಂಡ್ ಲಾಂಚ್ ರಿವ್ಯೂ ನಲ್ಲಿ ನಿಮ್ಗೆ ಎಲ್ಲರಿಗೂ ಹೇಳಿದ್ದೆ, ಚಂದ್ರಪ್ರಭು ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ನ 100% ನೀಡ್ತಾರೆ ಅಂತ ನಾನು ಹೇಳಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಸತೀಶ್ ಅವರ ಜಂಟಿ ಆಗಿರೋದ್ರಿಂದ ಚಂದ್ರಪ್ರಭು ಅವ್ರಿಗೆ ತಮ್ಮದೇ ಆದಂತ ಕಂಟೆಂಟ್ ನೀಡೋಕ್ಕಾಗಿರ್ಬೋದು, ತಮ್ಮದೇ ಆದಂತ ಏನು ಇಂಡಿವಿಜುವಾಲಿಟಿನ ತೋರ್ಸಕ್ ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ನನಗೆ ಅನಿಸ್ತಾ ಇದೆ, ನಿಮಗೇನು ಅನಿಸ್ತಾ ಇದೆ ಅಂತ ಹೇಳಿ. ಚಂದ್ರಪ್ರಭು ಅವರ ವಿಚಾರಕ್ಕೆ ಬಂದ್ರೆ, ಈ ಒಂದು ಫಸ್ಟ್ ವೀಕ್ ನಲ್ಲಿ ಅಷ್ಟಾಗಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಎಕ್ಸ್ಪೆಕ್ಟೆಡ್ ರೇಂಜ್ಗೆ.
ಗಿಲ್ಲಿ ನಟ ಏನು ಕಾಮಿಡಿ ಜನರೇಟ್ ಮಾಡ್ತಾ ಇದ್ದಾರೆ, ಆ ರೇಂಜ್ಗೆ ಕಾಮಿಡಿ ಜನರೇಟ್ ಮಾಡೋದಕ್ಕೆ ಚಂದ್ರಪ್ರಭು ಅವ್ರ ಕೈಲಿ ಆಗ್ತಾ ಇಲ್ಲ. ಇಂಡಿವಿಜುವಲ್ ಆಟ ಇಂಡಿವಿಜುವಲ್ ಆಗಿ ಅವ್ರು ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದು ಸತೀಶ್ ಅವ್ರ ಜೊತೆಗೆ ಜಂಟಿಯಾಗಿರೋದಕ್ಕೂ ಅಥವಾ ಇವರೇನೆ ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ನೀಡಕ್ ಆಗ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಏನು ಸೀಕ್ರೆಟ್ ಟಾಸ್ಕ್ ನೀಡಿದ್ರು ಬಿಗ್ ಬಾಸ್, ಆ ಒಂದು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಇವರು ಜಂಟಿಗಳನ್ನ ಸೋಲಿಸ್ಬೇಕಾಗಿತ್ತು. ಬಟ್ ಆದ್ರೆ ನೀವು ಗಮನಿಸಿ, ನೆಟ್ವರೆಗೂ ಬಂದಿತ್ತು ಆ ಒಂದು ಟಾಸ್ಕ್. ಇನ್ನೇನು ಜಂಟಿಗಳೇ ಗೆಲ್ಬೋದಾಯ್ತು, ಆ ರೇಂಜ್ ವರ್ಗೂ ಬಂದಿತ್ತು. ಓಕೆ, ಅನುಮಾನ ಬರ್ದಿರ ಸ್ವಲ್ಪ ಟೈಮ್ ನ ವೇಸ್ಟ್ ಮಾಡಿ ಕೊಡೋಣ, ರಿಮೈನಿಂಗ್ ಅವ್ರು ಹೆಂಗೋ ಲೇಟ್ ಆಗಿ ಹೋಗ್ತಾರೆ, ನಾವು ಲೈಟ್ ಆಗಿ ಹೋದ್ಮೇಲೆ ಅಂತ ಅನ್ಸಿರ್ಬೋದು ಅವ್ರಿಗೆ. ಬಟ್ ಏನು ಒಂಟಿಗಳಿಗೆ ಒಂದೆರಡು ಕಂಟೆಸ್ಟೆಂಟ್ ಲೇಟ್ ಆದಾಗ ನೆಟ್ ಬಂತು. ಲಾಸ್ಟ್ ಅಲ್ಲಿ ಜಂಟಿಗಳು ಸಹ ಒಬ್ಬರೇ ಇದ್ರು, ಒಂಟಿಗಳು ಸಹ ಒಬ್ಬರೇ ಇದ್ರು. ಏನೋ ಆ ಟೈಮಲ್ಲಿ ಒಂಟಿಗಳು ಗೆದ್ಬಿಟ್ರು. ಇನ್ ಕೇಸ್ ಅಲ್ಲಿ ಏನಾದ್ರು ಜಂಟಿಗಳು ಗೆದ್ದಿದ್ರೆ ಇವರು ಕೊಟ್ಟಿದ್ದಂತ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಸಹ ಇವ್ರು ಸೋಲ್ತಾ ಇದ್ರು. ಆಗ ಇನ್ನ ಇದ್ದಿದ್ದು ಈ ವೀಕ್ ನಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಹೋಗ್ತಾ ಇತ್ತು ಇವ್ರದ್ದು. ಸೊ ಫಸ್ಟ್ ವೀಕ್ ಈಗಾಗಲೇ ಮುಗಿದಿದೆ, ಬೇಗ ಎಚ್ಚೆತ್ಕೊಳ್ಬೇಕು. ಚಂದ್ರಪ್ರಭಾ ಅವರು ತಮ್ಮದೇ ಆದಂತ ಫನ್ ನ ಜನರೇಟ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು ಜನಗಳನ್ನ, ಅಂಡ್ ಇಂಡಿವಿಜುವಲ್ ಗೇಮ್ ನ ಸ್ಟಾರ್ಟ್ ಮಾಡಬೇಕು. ಜಂಟಿಗಳಾಗಿರೋದ್ರಿಂದ ಜಂಟಿ ಗೇಮ್ನೇ ಈ ಒಂದ್ 2-3 ವೀಕ್ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಜಂಟಿಗಳ ಜೊತೆ ಇದ್ರು ವೀಕ್ಷಕರಿಗೆ ಇಂಡಿವಿಜುವಲ್ ಗೇಮ್ ಅಂದ್ರೆ ಗೇಮ್ ಇಂಡಿವಿಜುವಲ್ ಆಗಿ ಆಡೋದಲ್ಲ, ಇಂಡಿವಿಜುವಲ್ ಕ್ಯಾರೆಕ್ಟರ್ ಅನ್ನೋದು ಅವ ಏನಿರುತ್ತೆ ಅದನ್ನ ತೋರಿಸ್ಕೋಬೇಕು ಜನಗಳಿಗೆ, ಈ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅನ್ನೋದನ್ನ. ಸೊ ಅದನ್ನ ಬೇಗ ಎಚ್ಚೆತ್ಕೊಂಡು ಚಂದ್ರಪ್ರಭು ಅವರು ಮಾಡ್ಬೇಕು. ಕರಿಬಸಪ್ಪ ಅವ್ರ ಮೇಲೆ ವೀಕ್ಷಕರಾಗಿರ್ಬೋದು ಅಂಡ್ ಜೊತೆಗೆ ನಾನು ಸಹ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಮೊದಲ ವೀಕ್ ನ ಕಂಪೇರ್ ಮಾಡಿದ್ರೆ ಕರಿಬಸಪ್ಪ ಅವ್ರ ಪರ್ಫಾರ್ಮೆನ್ಸ್ ಏನಂದ್ರೆ ಏನೂ ಇಲ್ಲ. ಕರಿಬಸಪ್ಪ ಅವರು ಏನೋ ಫಿಸಿಕಲಿ ಬಾಡಿ ಆಗಿದ್ರು ಸಹ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ 100% ಫನ್ ನ ಜನರೇಟ್ ಮಾಡ್ತಾರೆ, ಜನಗಳ ಜೊತೆಗೆ ಬೆರೀತಾರೆ, ಕಂಟೆಂಟ್ ನ ನೀಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಏನೋ ಆ ಬಿಗ್ ಬಾಸ್ ಸ್ಟೇಜ್ ನ ಮೇಲೆ ಸುದೀಪ್ ಸರ್ ಜೊತೆ ಇವರು ಮಾತಾಡಿದಾಗ ಅಂಡ್ ಅಲ್ಲಿ ಇದ್ದಂತಹ ಏನ್ ವೀಕ್ಷಕರನ್ನ ವೋಟ್ಗೆ ರಿಕ್ವೆಸ್ಟ್ ಮಾಡಿದಾಗ ಇವರು ಆ ಡೈಲಾಗ್ಸ್ ಹೇಳಿದ್ದಾಗಿರ್ಬೋದು, ಆ ಫನ್ ಜನರೇಷನ್ ಏನಿತ್ತು ಅದು ಬಿಗ್ ಬಾಸ್ ಮನೇಲಿ ಕಂಟಿನ್ಯೂ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಬಟ್ ಬಿಗ್ ಬಾಸ್ ಮನೇಲಿ ಅದು ಕಂಟಿನ್ಯೂ ಆಗ್ಲಿಲ್ಲ. ಕರಿಬಸಪ್ಪ ಅವರು ಈ ವೀಕ್ ಈಗಾಗಲೇ ನಾಮಿನೇಷನ್ ಅಲ್ಲಿ ಇದ್ದಾರೆ. ನನಗೆ ಈ ವೀಕ್ ನ ನಾಮಿನೇಷನ್ ಅಲ್ಲಿ ಇರೋಂತ ಕಂಟೆಸ್ಟೆಂಟ್ ಗಳಲ್ಲಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರೋದು ಕರಿಬಸಪ್ಪ ಮತ್ತು ಅಮಿತ್ ಅವರೇನೆ. ನೋಡ್ಬೇಕು ಈ ವೀಕ್ ಏನಾದ್ರು ಕರಿಬಸಪ್ಪ ಮತ್ತು ಅಮಿತ್ ಅವ್ರು ಸೇವ್ ಆದ್ರೆ ನೆಕ್ಸ್ಟ್ ವೀಕ್ ಇಂದ ಆದ್ರೂ 100% ಕರಿಬಸಪ್ಪ ಅವ್ರು ತಮ್ಮ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಈ ತರ ಇದ್ರೆ ಈ ವೀಕ್ ಸರ್ವೈವ್ ಆದ್ರೂ ನೆಕ್ಸ್ಟ್ ವೀಕ್ ಸರ್ವೈವ್ ತುಂಬಾ ಕಷ್ಟ ಇದೆ. ಕೊನೆಯದಾಗಿ ನಾನು ಹೇಳ್ಬೇಕು ಅನ್ಕೊಂಡಿರೋದು ಅಮಿತ್ ಅವ್ರ ಬಗ್ಗೆ. ಅಮಿತ್ ಅವ್ರ ಬಗ್ಗೆ ಕೊನೆವರೆಗೂ ಯಾಕೆ ವೆಯ್ಟ್ ಮಾಡಿಸಿ ಅಮಿತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಪ್ರಕಾರ, ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ಮೊದಲ ವಾರದಲ್ಲಿ ವೀಕೆಸ್ಟ್ ಪರ್ಫಾರ್ಮರ್ ಅಂದ್ರೆ ಅದು ಅಮಿತ್ ಅವರೇನೆ. ಯಾರಾದ್ರೂ ಒಬ್ಬ ಕಂಟೆಸ್ಟೆಂಟ್ ಅವ್ರನ್ನ ನಾಮಿನೇಟ್ ಮಾಡಿದಾಗ, ಇಲ್ಲ ಯಾರಾದ್ರೂ ಒಬ್ಬ ಕಂಟೆಸ್ಟೆಂಟ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಏನಾದ್ರೂ ಹೇಳಿದಾಗ, ಇಲ್ಲ ನಾನು ಚೇಂಜ್ ಆಗ್ಬೇಕು, ನಾನು ಅದು ಮಾಡ್ಬೇಕು, ನಾನು ಇದು ಮಾಡ್ಬೇಕು ಅಂತ 1-2 ನಿಮಿಷ ಮಾತಾಡೋ ಫುಟೇಜ್ ನ ಹೊರತುಪಡಿಸಿ ಎಂಟೇರ್ ಈ ವೀಕ್ ನಲ್ಲಿ ಎಲ್ಲರಿಗಿಂತ ಕಮ್ಮಿ ಫುಟೇಜ್ ನ, ಕಮ್ಮಿ ಕಂಟೆಂಟ್ ನ ನೀಡಿರುವಂತ ವ್ಯಕ್ತಿ ಅಮಿತ್ ಅವರು. ಅಮಿತ್ ಅವರು ಮೇ ಬಿ ಇಂಟ್ರೋವರ್ಟ್ ಆಗಿರ್ಬೋದು. ಆಸ್ ಎ ಇಂಟ್ರೋವರ್ಟ್ ಆಗಿ ತುಂಬಾ ಇಂಟ್ರೋವರ್ಟ್ಸ್ ನ ಪರವಾಗಿ ನನಗೂ ಗೊತ್ತು ಅವರೊಂದು ಸಿಚುವೇಶನ್ ಏನಿರ್ಬೋದು ಮನೆಯಲ್ಲಿ ಅಂತ. ಬಟ್ ಈ ಒಂದು ಗೇಮ್ ನಲ್ಲಿ ಇಂಟ್ರೋವರ್ಟ್ಸ್ ಎಷ್ಟೇ ಇಂಟ್ರೋವರ್ಟ್ ಆದ್ರೂ ಸಹ ತಮ್ಮ ಇಂಡಿವಿಜುವಾಲಿಟಿಯನ್ನ, ತಮ್ಮ ಗೇಮ್ ನ ಹೊರಗಡೆ ಇಡ್ಲಿಲ್ಲ ಅಂದ್ರೆ ಆ ಮನೆಯಲ್ಲಿ ಸರ್ವೈವ್ ಆಗಕ್ಕಾಗಲ್ಲ. ಅಮಿತ್ ಅವರ ವಿಚಾರಕ್ಕೆ ಬಂದ್ರೆ, ಯಾರಾದ್ರೂ ಒಬ್ರು ಅವ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ನೀವ್ ಹಿಂಗೆ ಅಂತ ಹೇಳಿದಾಗ 1-2 ಮಾತು ಮಾತಾಡೋದು ಬಿಟ್ರೆ ಎಂಟೈರ್ ವೀಕ್ ನ ಯಾವುದೇ ಎಪಿಸೋಡ್ ನಲ್ಲಿ ಅಮಿತ್ ಅನ್ನೋ ವ್ಯಕ್ತಿ ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನೋ ರೇಂಜ್ಗೆ ಅವ್ರು ಯಾವುದೇ ರೀತಿಯ ಕಂಟೆಂಟ್ ನ ನೀಡಿಲ್ಲ. ನನಗೆ ಯಾಕೋ ಈ ಒಂದು ವಾರ ಅಮಿತ್ ಅವರು ಕರಿಬಸಪ್ಪ ಅವರು ನಾಮಿನೇಷನ್ ಅಲ್ಲಿ ಇರೋದ್ರಿಂದ ಇದು ಇವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ, ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಇವರು ನಾಮಿನೇಟ್ ಆಗ್ಬೋದಾ ಅಂತ ನನಗನಿಸ್ತಾ ಇದೆ. ಇನ್ ಕೇಸ್ ಏನಾದ್ರೂ ಈ ವಾರ ಅಮಿತ್ ಅವರು ಕರಿಬಸಪ್ಪ ಅವರು ಸೇವ್ ಆದ್ರೆ ಅಮಿತ್ ಅವರು ತಮ್ಮ ಗೇಮ್ ನ 100ಗೆ 200% ಚೇಂಜ್ ಮಾಡ್ಕೊಳ್ಳೇಬೇಕು. ಅಮಿತ್ ಅವರು ಅಲ್ಲಿರೋ ಅಂತಹ ಎಲ್ಲಾ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ ಇವರು RJ ಆಗಿರೋದ್ರಿಂದ ಹೆಚ್ಚಿನ ಕಂಟೆಂಟ್ ನೀಡಬೇಕು. ಅಲ್ಲಿಯೇ ಏನು ಮನೆ ಕಂಟೆಸ್ಟೆಂಟ್ಗಳು ವಾದ ವಿವಾದ ಮಾಡ್ಕೊಳ್ಳೋವಾಗಿರ್ಬೋದು, ಇಲ್ಲ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಏನು ಅರಸಿ ಈ ಮತ್ತೆ ಏನು ಈ ಜಂಟಿಗಳು ಏನು ಕೆಲಸಗಳು ಮಾಡಿಸ್ಬೇಕು ಆ ಒಂದು ವಿಚಾರದಲ್ಲಿ ತಮ್ಮ ಧ್ವನಿ ಎತ್ತೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, RJ ಆಗಿರೋದ್ರಿಂದ ತುಂಬಾನೇ ಕಂಟೆಂಟ್ ನೀಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಫಸ್ಟ್ ವೀಕ್ ನ ಮಟ್ಟಿಗೆ ನನ್ನ ಬೆಸ್ಟ್ ಪರ್ಫಾರ್ಮರ್ ಅಂದ್ರೆ ಗಿಲ್ಲಿ. ಫಸ್ಟ್ ವೀಕ್ ನ ಮಟ್ಟಿಗೆ ನನ್ನ
ಪ್ರಕಾರ ವೀಕ್ ಪರ್ಫಾರ್ಮರ್ ಅಂದ್ರೆ ಅದು ಅಮಿತ್ ಅವರು. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ಫಸ್ಟ್ ವೀಕ್ ರಿವ್ಯೂ. ನಾನು ಎವ್ರಿ ಡೇ ಪ್ರೋಮೋ ರಿವ್ಯೂ ಆಗಿರ್ಬೋದು, ಲೈವ್ ರಿವ್ಯೂ ಆಗಿರ್ಬೋದು, ಬಿಗ್ ಬಾಸ್ ಎಪಿಸೋಡ್ನ ರಿವ್ಯೂ ಆಗಿರ್ಬೋದು ಕೊಡೋಣ ಅಂತ 100% ಅನ್ಕೊಂಡಿದ್ದೀನಿ. 100% ಎವ್ರಿ ಎಪಿಸೋಡ್ದು ರಿವ್ಯೂಸ್ ಕೊಡ್ತೀನಿ. ನಾನೊಂದು ಈ ರಿವ್ಯೂಸ್ ಮಾಡಬೇಕು ಅಂದರೆ ನನಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಉತ್ಸಾಹ ಬರುತ್ತೆ ಮಾಡಬೇಕಪ್ಪ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಫಸ್ಟ್ ವೀಕ್ನ ಮಟ್ಟಿಗೆ ನಿಮಗೆ ಏನು ಅನಿಸ್ತು ಈ ಒಂದು ಬಿಗ್ ಬಾಸ್ ಫಸ್ಟ್ ವೀಕ್ ಅಂತ? ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಬೆಸ್ಟ್ ಪರ್ಫಾರ್ಮರ್ ಮತ್ತು ಯಾರು ವೀಕ್ ಪರ್ಫಾರ್ಮರ್ ಅಂತ ನೀವು ಒಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.